ಕನ್ನಡ ಸಿನಿರಂಗದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದ ಕಾಂತಾರ ಸಿನಿಮಾ ಸಾಕಷ್ಟು ಮೆಚ್ಚುಗೆ ಪಡೆದರೂ ಟೀಕೆಗಳನ್ನು ಸಹ ಎದುರಿಸಿತ್ತು. ಸದ್ಯ ಡಿವೈನ್ ಸ್ಟಾರ್ ರಿಷಬ್ ಕಾಂತಾರದ ಮುಂದಿನ ಭಾಗದ ಸಿದ್ಧತೆಯಲ್ಲಿದ್ದಾರೆ. ಆದರೆ ಇದೀಗ ಕಾಂತಾರ 1 ಚಿತ್ರತಂಡಕ್ಕೆ ಸದ್ಯ ಮತ್ತೊಂದು ಹೊಸ ಕಂಟಕ ಶುರುವಾಗಿದೆ. ಪಂಜುರ್ಲಿ ದೈವ ನೃತ್ಯವನ್ನ ಚಿತ್ರದಲ್ಲಿ ಪ್ರದರ್ಶಿಸದಂತೆ ಬಜರಂಗ ದಳ ವಾರ್ನಿಂಗ್ ನೀಡಿದೆ. ಈ ಮೂಲಕ ಚಿತ್ರತಂಡ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದೆ. ಹಾಗಾದ್ರೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವ ನೃತ್ಯ ಇರುತ್ತಾ ಇಲ್ವಾ ಅಥವಾ ಕಾಂತಾರ ಕಥೆಯನ್ನೇ ಬದಲಿಸುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಕಾಂತಾರ ಸಿನಿಮಾ ಬಿಡುಗಡೆಯಾದ ನಂತರ ಕರಾವಳಿ ದೈವ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿತ್ತು. ಆದರೆ ಅಷ್ಟೇ ಟೀಕೆಗಳು ವ್ಯಕ್ತವಾಗಿದ್ವು ಎನ್ನುವ ಮಾತುಗಳು ಇದ್ದೇ ಇವೆ. ಆದರೆ ಈಗ ಸಿನಿಮಾ, ಧಾರಾವಾಹಿ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಕರಾವಳಿ ದೈವಾರಾಧನೆಗೆ ಅಪಮಾನ ಮಾಡಲಾಗುತ್ತಿದೆ ಎಂದು ದೈವಾರಾಧಕರು ಆರೋಪಿಸುತ್ತಿದ್ದಾರೆ. ಇದೆಲ್ಲದರ ನಡುವೆ ಕಾಂತಾರ 1ರ ಟೀಸರ್ ಭರ್ಜರಿ ಸದ್ದು ಮಾಡಿದೆ. ಅದರಲ್ಲೂ ರಿಷಬ್ ವರಾಹ ನಾರಾಯಣಾವತಾರ ಅಭಿಮಾನಿಗಳಲ್ಲಿ ಮೈಜೂಮ್ ಎನ್ನಿಸುವಂತಿದೆ. ಬರೀ ಟೀಸರ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿದೆ. ಸದ್ಯ ಜನ ಸಿನಿಮಾ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಕರಾವಳಿ ದೈವ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದ್ದಂತೆ ನಟ ರಿಷಬ್ ದೈವಾರಾಧನೆಯನ್ನ ಯಾರು ಅನುಕರಣೆ ಮಾಡಬೇಡಿ, ರೀಲ್ಸ್, ಡ್ಯಾನ್ಸ್ ಎಂದೆಲ್ಲ ದೈವಕ್ಕೆ ಅಪಚಾರ ಮಾಡಬೇಡಿ, ನಾವು ಶ್ರದ್ಧಾ ಭಕ್ತಿಯಿಂದ ಪಾತ್ರಗಳನ್ನ ಮಾಡಿದ್ದೇವೆ, ಅದನ್ನು ತಪ್ಪಾಗಿ ಪ್ರದರ್ಶಿಸಿ ಅಪಮಾನ ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೂ ಕೆಲವರು ಆ ತಪ್ಪನ್ನ ಮಾಡ್ತಿದ್ದಾರೆ. ಹೀಗಾಗಿ ಆಕ್ರೋಶಗಳು ಕೇಳಿ ಬರ್ತಿವೆ. ಸದ್ಯ ಕಾಂತಾರ ಪ್ರೀಕ್ವೆಲ್ ಚಿತ್ರೀಕರಣ ನಡೀತಾ ಇದ್ದು ಚಿತ್ರದಲ್ಲಿ ದೈವಾರಾಧನೆ ಇರುವ ಸಾಧ್ಯತೆ ಇದೆ. ಆದರೆ ದೈವಾರಾಧನೆ ಪ್ರದರ್ಶನಕ್ಕಲ್ಲ, ಒಂದು ವೇಳೆ ಪ್ರದರ್ಶನ ಮಾಡಿದ್ರೆ ಮುತ್ತಿಗೆ ಹಾಕುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಎಚ್ಚರಿಕೆ ನೀಡಿದ್ದಾರೆ. ಇದೀಗ ಈ ವಿಚಾರ ಕಾಂತಾರಕ್ಕೆ ಚಿತ್ರತಂಡಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ.